ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ನಾಲ್ಕನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಧ್ರುವಲೋಕ ವರ್ಣನ, ಧ್ರುವೋಪದೇಶ ಕಥನ ಎಂಬ 19ನೆಯ ಅಧ್ಯಾಯಕ್ಕೆ ಸ್ವಾಗತ. ಶಿವಶರ್ಮನು ಕೇಳುತ್ತಾನೆ, ಎಲೈ ವಿಷ್ಣು ಪಾರ್ಷದರೇ, ಹಿಂದೆ ಒಂದೇ ಕಾಲಿನಲ್ಲಿ ನಿಂತು ಕೈಯಲ್ಲಿ ಅನೇಕ ಹಗ್ಗಗಳನ್ನು ಹಿಡಿದು ಚಂಚಲವಾದ ಕಣ್ಣೋಟವುಳ್ಳವನಾಗಿ ಭ್ರಮಿಸುತ್ತಿರುವ ಈತನು ಯಾರು? ಮೂರು ಲೋಕಗಳೆಂಬ ಮಂಟಪಕ್ಕೆ ಸ್ತಂಭಪ್ರಾಯನಾಗಿ ತೇಜಕಿರಣಗಳಿಂದ ಆವರಿಸಲ್ಪಟ್ಟು ಅಪಾರವಾದ ಜ್ಯೋತಿಗಳ ರಾಶಿಯನ್ನು ತಕ್ಕಡಿಯಲ್ಲಿ ಹಾಕಿ ತೂಗುತ್ತಿರುವವನೋ ಎಂಬಂತೆ ಈ ಮಹಾತ್ಮನು ಪ್ರಕಾಶಿಸುತ್ತಿರುವನು. ಸೂತ್ರವನ್ನು ಕೈಯಲ್ಲಿ ಹಿಡಿದು ಆಕಾಶದ ವಿಸ್ತಾರವನ್ನು ಅಳೆಯುತ್ತಿರುವನೋ ಎಂಬಂತೆ ತೋರುತ್ತಲಿರುವ ಈತನು ಗಗನಾಂಗಣದಲ್ಲಿ ಮೇಲೆತ್ತಿದ ತ್ರಿವಿಕ್ರಮನಾದ ವಾಮನನ ಪಾದದಂಡದಂತೆ ಪ್ರಕಾಶಿಸುತ್ತಿರುವನು. ಎಲೈ ಗಣಗಳೇ, ಅಥವಾ ಬ ಈ ಗಗನವೆಂಬ ಸರೋವರಕ್ಕೆ ಶ್ರೇಷ್ಠತರವಾದ ಯೂಪ ಸ್ತಂಭದಂತೆ ಬೆಳಗುತ್ತಿರುವ ಈತನು ಯಾರೆಂಬುದನ್ನು ಕೃಪೆಯಿಟ್ಟು ತಿಳಿಸಿರಿ. ಇಂತು ಪ್ರಶ್ನಿಸಿದ ಆ ಶಿವಶರ್ಮನನ್ನು ಕುರಿತು ದೇವ ವಿಮಾನದಲ್ಲಿ ಕುಳಿತಿದ್ದ ಆ ವಿಷ್ಣು ಗಣಗಳಿಬ್ಬರು ಅವನಲ್ಲಿನ ವಿಶ್ವಾಸದಿಂದ ಆ ಧ್ರುವನ ಧ್ರುವ ಫಲವನ್ನೀಯುವ ಪುಣ್ಯ ಕಥೆಗಳನ್ನು ಹೇಳತೊಡಗಿದರು. ಗಣಗಳು ಹೇಳುತ್ತಾರೆ, ಅಯ್ಯ ವಿಪ್ರನೆ, ಸ್ವಯಂಭುವ ಮನುವಿಗೆ ಉತ್ಥಾನಪಾದನೆಂಬ ಮಗನಿದ್ದನು. ದೊರೆಯಾದ ಆ ಉತ್ಥಾನಪಾದನಿಗೆ ಇಬ್ಬರು ಮಕ್ಕಳಾದರು. ಅವನ ಮೊದಲ ಹೆಂಡತಿಯಾದ ಸುರುಚಿಯಲ್ಲಿ ಜ್ಯೇಷ್ಠನಾದ ಉತ್ತಮನು, ಸುನೀತಿಯಲ್ಲಿ ಕಿರಿಯವನಾದ ಧ್ರುವನು ಹುಟ್ಟಿದರು. ಒಂದಾನೊಂದು ಸಲ ಆ ಉತ್ಥಾನಪಾದರಾಯನು ಸಭಾಮಧ್ಯದಲ್ಲಿ ಮಂಡಿಸಿರಲು ರಾಜನನ್ನು ಸೇವಿಸೆಂದು ಅಪ್ಪಣೆ ಮಾಡಿ ಸುನೀತಿಯು ತನ್ನ ಮಗನಾದ ಧ್ರುವನನ್ನು ಅಲಂಕರಿಸಿ ಕಳುಹಿಸಿದಳು. ಧ್ರುವನು ಚಿಕ್ಕ ತಾಯಿಯ ಮಕ್ಕಳೊಡನೆ ವಿನಯ ತತ್ಪರನಾಗಿ ಅಲ್ಲಿಗೆ ಬಂದು ತಂದೆಯ ಚರಣಗಳಿಗೆ ಪ್ರಣಾಮ ಮಾಡಿದನು. ಆಗ ಅವನು ತಂದೆಯಾದ ಆ ಉತ್ಥಾನಪಾದರಾಯನ ತೊಡೆಯ ಮೇಲೆ ಕುಳಿತಿದ್ದ ಉತ್ತಮನನ್ನು ಕಂಡನು. ಆಗ ಅವನಿಗೆ ಬಾಲ್ಯ ಚಾಪಲ್ಯದ ದಸೆಯಿಂದ ಉನ್ನತವಾದ ಸಿಂಹಾಸನದ ಮೇಲೆ ಕುಳಿತಿದ್ದ ದೊರೆಯ ತೊಡೆಯ ಮೇಲೆ ತಾನು ಕುಳಿತುಕೊಳ್ಳುವ ಬಯಕೆಯಾಯಿತು. ಹೀಗೆ ತಂದೆಯ ತೊಡೆಯನ್ನು ಏರ ಬಯಸಿರುವ ಆ ಧ್ರುವನನ್ನು ಕಂಡು ಸುರುಚಿಯು, ಎಲಾ ದುರ್ಭಾಗ್ಯಳ ಮಗನೇ, ಏನು ದೊರೆಯ ತೊಡೆಯನ್ನು ಏರ ಬಯಸುತ್ತಿರುವೆ? ಮಂದ ಭಾಗ್ಯಳ ಹೊಟ್ಟೆಯಲ್ಲಿ ಹುಟ್ಟಿದ ಎಲಾ ಹುಡುಗ, ನೀನು ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಯಾವ ಪುಣ್ಯವನ್ನೂ ಮಾಡಿಲ್ಲ. ನಿನ್ನ ಹುಡುಗು ಬುದ್ಧಿಯನ್ನು ತೋರಬೇಡ, ಸುಮ್ಮನಿರು. ನೀನು ಅಂತಹ ಪುಣ್ಯವನ್ನೇ ಮಾಡಿದ್ದಿದ್ದರೆ ಆ ದುರದೃಷ್ಟಳ ಹೊಟ್ಟೆಯಲ್ಲಿ ಏಕೆ ಹುಟ್ಟಿದೆ ಏಕೆ? ಇದರಿಂದಲೇ ನೀನು ಅಲ್ಪ ಪುಣ್ಯನೆಂಬ ವಿಷಯವನ್ನು ತಿಳಿದುಕೋ. ನೀನು ರಾಜಕುಮಾರನಾಗಿ ಜನಿಸಿದ್ದರೂ ನನ್ನ ಉದರವನ್ನು ಅಲಂಕರಿಸಲಿಲ್ಲ. ನನ್ನ ಉದರದಲ್ಲಿ ಜನಿಸಿದ ಉತ್ತಮೋತ್ತಮನಾದ ಈ ಉತ್ತಮನನ್ನು ನೋಡು. ಈ ಉತ್ಥಾನಪಾದ ಮಹಾರಾಜನಿಂದ ಪರಿಪಾಲಿತವಾದ ಈ ಉಚ್ಚ ಸಿಂಹಾಸನವನ್ನೇರಲು ನಿನಗೆ ಅಪೇಕ್ಷೆ ಇರುವುದಾದರೆ ಮಹಾ ತೇಜಸ್ಸಂಪನ್ನವಾದ ನನ್ನ ಉದರವನ್ನು ತೊರೆದು ಆ ಸುನೀತಿಯ ಉದರದಲ್ಲಿ ಜನಿಸಿದೆ. ಹೀಗೆ ಅವಳು ಆ ರಾಜಸಭಾ ಮಧ್ಯದಲ್ಲಿ ಆ ಬಾಲಕನನ್ನು ಗದರಿ ನುಡಿಯಲು ಅವನು ಕಣ್ಣೀರು ಸುರಿಸುತ್ತಾ ಧೈರ್ಯವಾಗಿ ಯಾವ ಮಾತನ್ನು ಆಡದೆ ಸುಮ್ಮನಿದ್ದನು. ಅರಸನಾದ ಉತ್ಥಾನಪಾದನು ಆ ಸಮಯದಲ್ಲಿ ಯುಕ್ತಾಯುಕ್ತಿಗಳನ್ನರಿತು ಯಾವ ಮಾತನ್ನು ಆಡಲಿಲ್ಲ. ಅವನು ತನ್ನ ಅರಸಿಯಾದ ಆ ಸುರುಚಿಯಿಂದ ನಿಯಂತ್ರಿತನಾಗಿ ಅವಳ ಸೌಂದರ್ಯದಲ್ಲಿನ ನಿರತಿಶಯವಾದ ಗೌರವದಿಂದ ಈ ರೀತಿ ಮಾತನಾಡದೆ ಸುಮ್ಮನಾದನು. ಬಾಲಕನಾದ ಧ್ರುವನಾದರೂ ತನ್ನಲ್ಲಿ ಉಕ್ಕಿ ಬಂದ ದುಃಖವನ್ನು ಹೇಗೆಯೋ ಬಾಲ್ಯ ಸಹಜವಾದ ಮುಖವಿಕಾರಗಳಿಂದಲೇ ತಡೆದುಕೊಂಡು ಅರಸನಿಗೆ ಮಣಿದು ಅಲ್ಲಿಂದ ತನ್ನ ಮನೆಯನ್ನು ಸೇರಿದನು. ಆಗ ಸುನೀತಿಯು ನೀತಿ ನಿಲಯನೆನಿಸಿದ ಆ ಬಾಲಕನನ್ನು ಕಂಡು ಅವನ ಮುಖಲಕ್ಷಣಗಳಿಂದಲೇ ಅವನಿಗೆ ಅವಮಾನವಾಗಿದೆ ಎಂಬ ಸಂಗತಿಯನ್ನರಿತು ಬಳಿಸಾರಿ ಮೂರ್ಧಾನವನ್ನು ಬಾರಿ ಬಾರಿಗೂ ಆಘ್ರಾಣಿಸಿ ಸ್ವಲ್ಪ ಬತ್ತಿದ ಮುಖವುಳ್ಳವನಾಗಿ ಅವನನ್ನು ಸಮಾಧಾನಗೊಳಿಸುತ್ತಾ ಆಲಂಗಿಸಿದಳು. ಬಾಲಕನಾದ ಧ್ರುವನು ಏಕಾಂಗಿಯಾಗಿ ಅಂತಃಪುರದಲ್ಲಿದ್ದ ತನ್ನ ತಾಯಿಯಾದ ಆ ಸುನೀತಿಯನ್ನು ಕಂಡು ನೀಳವಾಗಿ ಉಸಿರು ಬಿಡುತ್ತಾ ಅವಳ ಮುಂದೆ ಬಹಳವಾಗಿ ಅಳತೊಡಗಿದನು. ಸುನೀತಿಯು ಕಂಬನಿ ತುಂಬಿದ ಕಣ್ಣುಗಳುಳ್ಳವನಾದ ಅವನನ್ನು ಸಮಾಧಾನಪಡಿಸಿ ಸೆರಗಿನಿಂದಲೂ ಕೋಮಲವಾದ ತನ್ನ ಕೈಗಳಿಂದಲೂ ಅವನ ಮುಖವನ್ನು ಒರೆಸಿ ಸವರುತ್ತಾ, ಮಗು, ಯಾಕಳುವೆ? ಏನಾಯಿತು? ಕಾರಣವೇನು? ಅರಸನಿದ್ದು ನಿನ್ನನ್ನು ಅವಮಾನಪಡಿಸಿದವರಾರು ಎಂದು ಕೇಳಿದಳು. ತರುವಾಯ ನೀರು ತಂದು ಮುಖವನ್ನು ತೊಳೆದು ಆ ಬಾಲಕನನ್ನು ಬಾಚಿ ತಬ್ಬಿ ತಾಯಿಯು ಮತ್ತೆ ಪ್ರಶ್ನಿಸಲು ಧ್ರುವನು ಅಂತಃಪುರದಲ್ಲಿ ಮತ್ತಾರೂ ಇಲ್ಲದಿರುವುದನ್ನು ಕಂಡು ಅವಳನ್ನು ಕುರಿತು ಹೀಗೆಂದನು. ತಾಯೇ, ನೀನು ಕೇಳುತ್ತಿರುವ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೇಳು. ಸತ್ಯವನ್ನು ನುಡಿ. ಅರಸನಿಗೆ ಭಾರಿಯೇರಾದ ನೀವೀರ್ವರು ಸಮಾನರಾಗಿರುವಲ್ಲಿ ಆ ಸುರುಚಿಯು ಮಾತ್ರ ಅರಸನಿಗೆ ಹೆಚ್ಚು ಪ್ರಿಯಳಾದುದು ಹೇಗೆ? ನೀನೇಕೆ ಅರಸನಿಗೆ ಪ್ರಿಯಳಾಗಲಿಲ್ಲ? ಸುರುಚಿಯ ಮಗನಾದ ಆ ಉತ್ತಮನು ಶ್ರೇಷ್ಠತೆಯನ್ನು ಪಡೆದುದೆಂತೋ?
ನಾನು ಅರಸನಿಗೆ ಮಗನೇ ಆಗಿದ್ದರೂ ಅನುತ್ತಮನಾದುದು ಎಂತು? ಅಮ್ಮ, ನೀನು ಮಂದಭಾಗ್ಯಳಾಗಿ ಆ ಸುರುಚಿಯು ಮಹಾಭಾಗ್ಯಶಾಲಿನಿಯಾಗಿ ಸುಕುಕ್ಷಿ ಎನಿಸಿದುದು ಎಂತು? ಸಿಂಹಾಸನವು ಉತ್ತಮನಿಗೆ ಯೋಗ್ಯವಾಗಿ ನನಗೆ ಅಲ್ಲದೆ ಹೋದುದು ಯಾವ ಕಾರಣದಿಂದಲೋ ನನ್ನ ಪುಣ್ಯವು ತುಚ್ಛವಾಗಿ ಆ ಉತ್ತಮನ ಪುಣ್ಯವು ಉತ್ತಮವೆನಿಸಿದುದು ಎಂತು? ಸುನೀತಿಯು ನೀತಿಮಂತನಾದ ಆ ಬಾಲಕನ ಮಾತನ್ನು ಕೇಳಿ ಸ್ವಲ್ಪ ನಿಟ್ಟುಸಿರು ಬಿಟ್ಟು ಅವನ ಕೋಪವನ್ನು ಶಾಂತಗೊಳಿಸಲೋಸುಗ ಸ್ವಭಾವ ಮಧುರವಾದ ಮಾತುಗಳನ್ನಾಡಲು ಉಪಕ್ರಮಿಸಿದಳು. ಅವಳು ರಾಜನೀತಿಯನ್ನು ಅರಿತವರಲ್ಲಿ ಉತ್ತಮಳಾದುದರಿಂದ ಸವತಿಯ ಮೇಲನ ಅಸೂಯೆಯನ್ನು ತೊರೆದು ಹೀಗೆಂದಳು. ಸುನೀತಿಯು ಹೇಳುತ್ತಾಳೆ, ಮಗು, ಸಮಾಧಾನ ತಂದುಕೋ. ನೀನು ಬಹಳ ಬುದ್ಧಿವಂತ. ಮನಸ್ಸನ್ನು ನಿರ್ಮಲವಾಗಿಟ್ಟುಕೋ. ನನಗೆ ಅಪಮಾನವಾಯಿತೆಂದು ಚಿಂತಿಸಲೇಬೇಡ. ನಿನಗೆ ಎಲ್ಲ ವಿಷಯಗಳನ್ನು ತಿಳಿಸುತ್ತೇನೆ. ನಿನ್ನ ಬಲತಾಯಿಯಾದ ಈ ಸುರುಚಿಯು ಹೇಳಿದುದೆಲ್ಲವೂ ದಿಟ. ಅದು ಸುಳ್ಳಲ್ಲ. ಅವಳು ಅರಸನ ಮಡದಿ, ಮಹಾರಾಣಿ, ಆತನಿಗೆ ಅತ್ಯಂತ ಪ್ರಿಯಳಾದವಳು. ವತ್ಸ, ಆ ಸುರುಚಿಯು ಜನ್ಮಾಂತರದಲ್ಲಿ ಅರ್ಜಿಸಿದ್ದ ಪುಣ್ಯದ ಫಲವಾಗಿ ಮಹಾರಾಜನು ಆಕೆಯಲ್ಲಿ ಅಷ್ಟು ಪ್ರಿಯವಾಗಿ ನಡೆದುಕೊಳ್ಳುತ್ತಿರುವನು. ಹೆಂಗಳೆಯರಲ್ಲಿ ನನ್ನಂತಹ ಮಂದಭಾಗ್ಯೆಯರು ಬರಿಯ ರಾಜಪತ್ನಿ ಎಂಬ ಹೆಸರಿಗೆ ಮಾತ್ರ ತಕ್ಕವರು. ಅಂಥವರಲ್ಲಿ ದೊರೆಯು ಅಷ್ಟು ಪ್ರೀತಿಯನ್ನು ಇಡುವುದಿಲ್ಲ. ಉತ್ತಮನು ಮಹಾಪುಣ್ಯಶಾಲಿಯಾದುದರಿಂದ ಪುಣ್ಯಶಾಲಿನಿಯೇ ಆದ ಆ ಸುರುಚಿಯ ಗರ್ಭದಲ್ಲಿ ಜನಿಸಿರುತ್ತಾನೆಯಾಗಿ ಸಿಂಹಾಸನಕ್ಕೆ ಅರ್ಹನೂ ಆಗಿದ್ದಾನೆ. ಚಂದ್ರನಂತೆ ಬೆಳಗುವ ಬೆಳುಗೊಡೆ, ಮಂಗಳಕರವಾದ ಚಾಮರಗಳು, ಸಿಂಹಾಸನ, ಮದದಾನೆಗಳು, ವೇಗಶಾಲಿಗಳಾದ ಅಶ್ವಗಳು, ರೋಗ ರುಜಿನಗಳಿಲ್ಲದ ಜೀವನ, ದಾಯಾದಿಗಳಿಲ್ಲದ ಮಂಗಳಕರವಾದ ರಾಜ್ಯಭೋಗ, ಹರಿಹರಾರ್ಚನ ಭಾಗ್ಯ, ಅಪಾರವಾದ ಕಲಾಜ್ಞಾನ, ಶತ್ರುಗಳಿಂದ ಜಯಿಸಲ ಸಾಧ್ಯನಾದ ವಿದ್ವತ್ತು, ಅಂತೆಯೇ ಇಂದ್ರಿಯ ಜಯ, ಅರಿಷಡ್ವರ್ಗಾದಿಗಳ ಜಯ, ಸ್ವಾಭಾವಿಕವಾದ ಸಾತ್ವಿಕ ಬುದ್ಧಿ, ಕರುಣಾರಸಪೂರ್ಣವಾದ ದೃಷ್ಟಿ, ಸವಿಯಾದ ಮಾತು, ಕಾರ್ಯಗಳಲ್ಲಿ ಜಾಗರೂಕತೆ, ಗುರುಭಕ್ತಿ, ಎಲ್ಲೆಡೆಗಳಲ್ಲಿಯೂ ಪರಿಶುದ್ಧವಾಗಿರುವಿಕೆ, ಸತತವು ಪರೋಪಕೃತಿಗಳನ್ನೆಸಗುವುದು, ಉದಾರವಾದ ಬುದ್ಧಿ, ಯಾವಾಗಲೂ ಕುಗ್ಗದೆ ಧೈರ್ಯವಾಗಿ ನುಡಿಯುವುದು, ಸಭಾಂಗಣಗಳಲ್ಲಿ ಪಾಂಡಿತ್ಯ, ರಣಾಂಗಣದಲ್ಲಿ ಪರಾಕ್ರಮ, ಪಂಡಿತರ ವಿಷಯದಲ್ಲಿ ರುಜುವಾಗಿರುವಿಕೆ ಮತ್ತು ಉದಾರವಾಗಿ ನಡೆದುಕೊಳ್ಳುವುದು, ಪದಾರ್ಥಗಳ ಕ್ರಯ ವಿಕ್ರಯಗಳ ವಿಷಯದಲ್ಲಿ ನಿರುಕಾಗಿರುವುದು, ಹೆಂಗಸರ ಸಂಬಂಧವಾದ ವಿಚಾರಗಳಲ್ಲಿ ಮೃದುವಾಗಿರುವಿಕೆ, ಪ್ರಜಾ ಮಾತ್ಸಲ್ಯ, ಬ್ರಾಹ್ಮಣರಲ್ಲಿ ಭಯಭಕ್ತಿ, ಸದಾಚಾರ ಸಂಪನ್ನರಾದ ವೃದ್ಧರನ್ನು ಅನುವರ್ತಿಸಿ ನಡೆಯುವುದು, ಗಂಗಾ ತೀರದಲ್ಲಿ ವಾಸ, ತೀರ್ಥ ಅಥವಾ ರಣಾಂಗಣಗಳಲ್ಲಿಯ ಮರಣ, ಅರ್ಥಿಗಳಿಗೂ ಅದರಲ್ಲಿಯೂ ಶತ್ರುಗಳಿಗೂ ಹಿಮ್ಮೊಗನಾಗದಿರುವುದು, ಪರಿಜನರೊಡಗೂಡಿ ಭೋಗಪಡುವುದು, ದಾನವಿಲ್ಲದೆ ದಿನವನ್ನು ಕಳೆಯದಿರುವುದು, ಅನುದಿನವೂ ವಿದ್ಯೆಯಲ್ಲಿ ಆಸಕ್ತಿ ಇರುವುದು, ಗುರು ಹಿರಿಯರ ಸೇವೆ, ಪ್ರತಿನಿತ್ಯವೂ ಯಶಸ್ಸನ್ನು ಧರ್ಮವನ್ನು ಅರ್ಜಿಸುವುದು, ಸ್ವರ್ಗ ಮೋಕ್ಷಗಳ ಸಿದ್ಧಿ, ಸತತವು ಶೀಲವನ್ನು ಕಾಯ್ದುಕೊಳ್ಳುವುದು, ಸತ್ಸಹವಾಸ, ತಂದೆಯ ಸ್ನೇಹಿತರೊಡನೆ ಮೈತ್ರಿಯನ್ನು ಬೆಳೆಸುವುದು, ಸತತವು ಇತಿಹಾಸ ಪುರಾಣಗಳನ್ನು ಕೇಳುವುದರಲ್ಲಿ ಉತ್ಸಾಹ, ಆಪತ್ತಿನಲ್ಲಿಯೂ ಧೈರ್ಯವಾಗಿರುವುದು, ಅಪರಿಮಿತವಾದ ಸಂಪತ್ತು ಲಭಿಸಿದಾಗ ಸ್ಥೈರ್ಯವಾಗಿರುವುದು, ಮಾತನಾಡುವುದರಲ್ಲಿ ಯಾವಾಗಲೂ ಗಂಭೀರವಾಗಿರುವುದು, ಯಾಚಕರಲ್ಲಿ ಔದಾರ್ಯದಿಂದ ನಡೆಯುವುದು, ಪರೋಪಕಾರಕ್ಕಾಗಿಯೇ ದೇಹವನ್ನು ಸವೆಸುವುದು, ಇಲ್ಲವೇ ತಪಸ್ಸು ಯಮ ನಿಯಮಗಳಿಂದ ದೇಹವನ್ನು ಕೃಶವಾಗಿಸುವುದು, ಈ ಮೊದಲಾದ ಮನೋರಥ ಫಲಗಳೆಲ್ಲವೂ ತಪೋವೃಕ್ಷಗಳು ಕೊಡುತ್ತವೆ. ಎಲೈ ಮಹಾಮತಿಯೇ, ನಾನು ನೀನು ಇಬ್ಬರು ರಾಜಸನ್ನಿಧಿಯನ್ನು ಸೇರಿದ್ದರೂ ಆ ಮಹಾಭಾಗ್ಯವನ್ನು ಅನುಸರಿಸದಿರುವುದು ಅಲ್ಪ ತಪಸ್ಸನ್ನು ಮಾಡಿರುವುದರಿಂದಲೇ ಎಂದು ತಿಳಿದುಕೋ. ಮಾನಾಪಮಾನಗಳೆರಡಕ್ಕೂ ಬಲವಾದ ಕಾರಣವೆಂದರೆ ಸ್ವಕೃತವೇ ಆದರೂ ಬ್ರಹ್ಮನು ಸ್ವಕೃತವಾದ ಕೃತಿಯನ್ನು ಅಳಿಸಿ ಹಾಕಲು ಸಮರ್ಥನಾಗುವುದಿಲ್ಲ. ಆದುದರಿಂದ ಎಲೈ ಮಗುವೆ, ಇದಕ್ಕಾಗಿ ನೀನು ಶೋಕಿಸಬೇಡ. ಅದೃಷ್ಟವೆಂಬುದು ಏನನ್ನಾದರೂ ಕೊಡಬಲ್ಲದು. ಈ ಪ್ರಕಾರವಾಗಿ ನೀತಿಯನ್ನು ಅನುಸರಿಸಿ ನುಡಿದ ಆ ಸುನೀತಿಯ ಮಹಾವಾಕ್ಯವನ್ನು ಕೇಳಿ ಅವಳ ಮಗನಾದ ಧ್ರುವನು ಅದಕ್ಕೆ ಉತ್ತರವನ್ನು ಕೊಡತೊಡಗಿದನು. ಧ್ರುವನು ಹೇಳುತ್ತಾನೆ, ಅಮ್ಮ, ಸುನೀತಿ ಎಂಬ ನಿನ್ನ ಹೆಸರಿಗೆ ತಕ್ಕಂತೆ ನೀನು ಎಲ್ಲ ನೀತಿಗಳನ್ನು ಅರಿತವಳು. ಈಗ ನಾನಾಡುವ ಮಾತುಗಳನ್ನು ಯಾವ ತಳಮಳವೂ ಇಲ್ಲದೆ ಕೇಳು. ಓ ತಪಸ್ವಿನಿ, ನಾನು ಕೇವಲ ಬಾಲಕನೆಂದು ನನ್ನನ್ನು ಅವಮಾನಗೊಳಿಸಬೇಡ. ನಾನು ಪಾವನವಾದ ಮನುವಂಶದವನೇ ಆಗಿ ಉತ್ಥಾನ ಪಾದರಾಯನ ಮಗನಾಗಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರುವುದೇ ದಿಟವಾಗಿದ್ದರೆ, ನೀನು ಹೇಳುವಂತೆ ಸಮಸ್ತ ಸಂಪತ್ತುಗಳಿಗೂ ತಪಸ್ಸೇ ಮೂಲ ಕಾರಣವಾಗಿರುವುದಾದರೆ, ಇತರರಾರಿಂದಲೂ ಹೊಂದಲಸದಳವೆನಿಸಿದ ಆ ಸಂಪತ್ತು ಸಾಧಿತವಾಯಿತೆಂದೇ ತಿಳಿದುಕೋ. ತಾಯೇ, ಆದರೆ ನೀನು ಮಾತ್ರ ನನಗೊಂದು ಸಹಾಯವನ್ನು ಮಾಡಬೇಕು. ನನಗೆ ಹೋಗಿ ಬಾರೆಂದು ಅಪ್ಪಣೆಯಿತ್ತು ಆಶೀರ್ವದಿಸಿ ಸಂತೋಷವಾಗಿ ಕಳುಹಿಸಿಕೊಡು. ಧ್ರುವನು ಎಂತು ನುಡಿಯಲು ಆ ಸುನೀತಿಯು ಸಹ ತನ್ನ ಮಗನಾದ ಆ ಕುಮಾರನ ಮಹಾಧೈರ್ಯವನ್ನು ಅರಿತುಕೊಂಡು
ಅತಿಶಯವಾದ ಉತ್ಸಾಹವು ತುಂಬಿ ಬರಲು ರಾಜಗೌರವಕ್ಕೆ ತಕ್ಕಂತೆ ಅವನನ್ನು ಕುರಿತು ಇಂತು ನುಡಿದಳು. ಎಲೈ ಉತ್ಥಾನಪಾದ ಕುಮಾರನೇ, ನಿನಗೆ ಅನುಜ್ಞೆಯನ್ನು ಕೊಡಲು ನಾನು ಸಮರ್ಥಳಾಗಿಲ್ಲ. ನೀನಿನ್ನು 8 ವರ್ಷದ ಹುಡುಗನಾದರೂ ಹೇಳುತ್ತೇನೆ ಕೇಳು. ಸವತಿಯ ಭಲ್ಲಾಯುಧಗಳಂತಿರುವ ಈ ಮಾತುಗಳಿಂದ ನನ್ನ ಎದೆಯೇ ಒಡೆದು ಛಿದ್ರವಾಗಿ ಹೋಗಿದೆ. ಅದರಲ್ಲಿ ನಿನ್ನ ಕಂಬನಿಗಳು ನಿಲ್ಲಲಾರದೆ ಹೋಗಿವೆ. ನಾನೇನು ಮಾಡಲಿ ಮಗು? ಆ ಕಂಬನಿಗಳು ಈ ಮಾರ್ಗವಾಗಿ ತಡೆಯಿಲ್ಲದೆ ಹರಿದು ಬರುತ್ತಿವೆ. ಹಾಗೆ ಹರಿದು ಬರುತ್ತಿರುವ ಕಂಬನಿಯ ಹೊಳೆಯನ್ನು ತಡೆಗಟ್ಟಲು ಪ್ರತಿಕೂಲ ಜಲವೇ ಸಮರ್ಥವಾದುದಷ್ಟೇ. ನನಗಿರುವವನು ನೀನೊಬ್ಬನೇ ಮಗನು. ನಿನ್ನನ್ನು ಅವಲಂಬಿಸಿಯೇ ನಾನು ಬದುಕಿರುವುದು. ನೀನೇ ನನ್ನ ಮೈಯಾಗಿರುವೆ. ನೀನೇ ನನ್ನ ಊರುಗೋಲು. ನಾನು ಯಾವಾಗಲೂ ನಿನ್ನನ್ನು ನೋಡಿಕೊಂಡೇ ಕಾಲ ಹಾಕುತ್ತಿದ್ದೇನೆ. ಅನೇಕ ಕಷ್ಟಗಳನ್ನು ಪಟ್ಟು ಹಲವು ಮಂದಿ ಇಷ್ಟದೇವತೆಗಳನ್ನು ಪ್ರಾರ್ಥಿಸಿ ನಿನ್ನನ್ನು ಪಡೆದೆನು. ಮಗುವೆ, ನಿನ್ನ ಮುಖಚಂದ್ರನ ದರ್ಶನವಾಗುತ್ತಲೇ ನನ್ನ ಮನಸ್ಸೆಂಬ ಕ್ಷೀರಸಾಗರವು ಆನಂದ ಜಲದಿಂದ ತುಂಬಿ ಎದೆಯುಬ್ಬಿ ಹೋಯಿತು. ನಿನ್ನ ಮೈಯ ಸಂಪರ್ಕದಿಂದ ನನ್ನ ಶರೀರಾದ್ಯಂತವು ಆನಂದದಿಂದ ಶೀತಳವಾಗುವುದು. ಬಾಯಿ ತೊಳೆದುಕೊಂಡು ತಾಂಬೂಲವನ್ನು ಸೇವಿಸಿ ಸುಪ್ಪತ್ತಿಗೆಯಲ್ಲಿ ಹೊದೆದುಕೊಂಡು ನಿನ್ನ ಮುಖಚಂದ್ರ ಸಂಪುಟದ ಸುಧಾಸಮುದ್ರದಿಂದ ಉಕ್ಕಿ ಬರುವ ಸುಧೆಯನ್ನು ಎಷ್ಟು ಪಾನ ಮಾಡಿದರೂ ರೋಮಾಂಚಗೊಂಡ ನಾನು ತೃಪ್ತಿಯನ್ನೇ ಪಡೆಯುವುದಿಲ್ಲ. ನಿನ್ನ ಶೀತಲವಾದ ಮಧುರಾಲಾಪವನ್ನು ಕೇಳುವ ಸಮಯದಲ್ಲಿ ಸಮತಿಯ ಕೆಡು ನುಡಿಗಳಿಂದ ಉಂಟಾದ ನಡುಕವು ಮಾಯವಾಗಿ ಅದೇ ರೋಮಾಂಚವೆನಿಸುತ್ತದೆ. ಮಗನೇ, ನೀನು ಬಹಳ ಹೊತ್ತು ಮಲಗಿ ನಿದ್ರಿಸಿದರೆ ಮಗುವು ಎಷ್ಟು ಹೊತ್ತಿಗೆ ನಿದ್ರೆ ಕಳೆದು ಸೂರ್ಯೋದಯ ಕಾಲದಲ್ಲಿನ ಕಮಲದಂತೆ ಎಚ್ಚೆತ್ತು ಅರಳಿ ನಗುವನೋ ಎಂದೇ ಯೋಚಿಸುತ್ತಿರುತ್ತೇನೆ. ವತ್ಸ, ನೀನು ಮಕ್ಕಳಾಟದಲ್ಲಿ ತೊಡಗಿದ್ದು ಮನೆಗೆ ಹಿಂತಿರುಗಿದಾಗ ನಿನಗೆ ಅಮೂಲ್ಯವಾದ ಅರ್ಘ್ಯವನ್ನು ಕೊಡಲೋಸುಗವೋ ಎಂಬಂತೆ ನನ್ನ ಕುಚ ಚೂಚುಕಗಳು ಉನ್ಮುಖಗಳಾಗಿ ಹಾಲೆರಚುತ್ತಾ ನಿಲ್ಲುವವು. ಮಗುವೆ, ನೀನು ರಾಜಭವನದಿಂದ ಹೊರಕ್ಕೆ ಹೋದಾಗ ಧೂಳಿರುವ ಪ್ರದೇಶಗಳಲ್ಲಿ ಅಚ್ಚೊತ್ತಿದಂತೆ ಬಿದ್ದಿರುವ ನಿನ್ನ ಕಮಲ ರೇಖಾಂಕಿತವಾದ ಕಾಲ ಗುರುತುಗಳೇ ನನ್ನ ಬಾಳಿನ ಅವಲಂಬನವೆನಿಸುತ್ತವೆ. ಮಿತ್ರ, ಯಾವ ಯಾವ ಸಮಯಗಳಲ್ಲಿ ನೀನು 3-4 ಅಡಿಗಳನ್ನಿಟ್ಟು ಮುಂದೆ ಹೋಗುವೆಯೋ ಆ ಸಮಯಗಳೆಲ್ಲ ನನ್ನ ಪ್ರಾಣವು ಮೇಲಕ್ಕೆ ಹತ್ತಿ ಬರುತ್ತದೆ. ಮಗನೇ, ನೀನು ಹೊರಗಿದ್ದು ಬಹಳ ತಡ ಮಾಡಿದ್ದಲ್ಲಿ ನನ್ನ ಮನಸ್ಸೆಂಬ ಚಕೋರವು ಅಮೃತ ಧಾರೆಯನ್ನು ಧರಿಸಿರುವ ಚಂದ್ರನನ್ನು ಕುರಿತು ಎಂತೋ ಅಂತೂ ಹಾರಿಹೋಗಲು ತವಕಿಸುತ್ತದೆ. ಹೇಗಾದರೂ ಆಗಲಿ, ನೀನು ತಪಸ್ಸಿಗೆಂದು ಹೊರಟು ಹೋದ ಬಳಿಕ ಬಹಳವಾಗಿ ಸಂತವಿಸಿ ಬಳಲುವ ಕಠಿಣವಾದ ಈ ನನ್ನ ಪ್ರಾಣಗಳು ಕುತ್ತಿಗೆ ಎಂಬ ಕಾಡಿನ ಅಂಚಿನಲ್ಲಿ ಹೇಗಾದರೂ ಕಾದು ಕುಳಿತಿರಲಿ. ನೀನು ಹೋಗಿ ಬಾ. ಅಯ್ಯ ಶಿವಶರ್ಮನೆ, ಹೀಗೆ ಆ ಧ್ರುವನು ತಾಯಿಯಾದ ಸುನೀತಿಯ ಅಪ್ಪಣೆಯನ್ನು ಪಡೆದು ಆಕೆಯ ತಾವರೆಯಡಿಗಳಲ್ಲಿ ಮಂಡೆಯನ್ನಿಟ್ಟು ಒಂದು ಕ್ಷಣಕಾಲ ಅವುಗಳನ್ನು ಜಡವಾಗಿಸಿ ಆ ತರುವಾಯ ಹೊರಟನು. ಆ ಸಮಯದಲ್ಲಿ ಸುನೀತಿಯು ಸಹ ಧೈರ್ಯವೆಂಬ ದಾರದಲ್ಲಿ ಕಣ್ಣುಗಳೆಂಬ ಕನ್ನೈದಿಲೆಗಳಿಂದ ಹುಟ್ಟಿದ ಅಶ್ರು ಬಿಂದುಗಳನ್ನು ಪೋಣಿಸಿ ಮಾಲೆಯನ್ನು ಮಾಡಿ ಆ ಧ್ರುವನಿಗೆ ಉಪಾಯನವನ್ನಾಗಿ ಕೊಟ್ಟಳು. ಮಾರ್ಗದಲ್ಲಿ ಆ ಮಗುವಿನ ರಕ್ಷೆಗಾಗಿ ಆ ತಾಯಿಯು ಇತರರಾರಿಂದಲೂ ಪಡೆಯಲಸದಳವಾದ ಉತ್ತಮೋತ್ತಮವಾದ 100 ಆಶಿಷಗಳನ್ನು ಒಡನಾಡಿಗಳನ್ನಾಗಿ ಕಳುಹಿಸಿಕೊಟ್ಟಳು. ಹುಡುಗನಾದರೂ ಆ ವಯಸ್ಸಿಗೆ ಮೀರಿದ ಪರಾಕ್ರಮವುಳ್ಳ ಧ್ರುವನು ಅರಮನೆಯಿಂದ ಹೊರಟು ಅನುಕೂಲವಾದ ಗಾಳಿಯಿಂದ ದಾರಿಯನ್ನರಿತು ವನವನವನ್ನು ಪ್ರವೇಶಿಸಿದನು. ಆ ಮಲೆಯ ಮಾರುತವು ಅತ್ತಿತ್ತ ಅಲುಗಾಡುತ್ತಿರುವ ಕೊಂಬೆ ತುದಿಗಳಿಂದ ಪ್ರೇಮವನ್ನು ಸೂಚಿಸಿ ಆಹ್ವಾನವೀಯುತ್ತಿರುವುದೋ ಎಂಬಂತೆ ತೋರುತ್ತಿರಲು ಆ ಕುಮಾರನು ಕಾಡಿಂದ ಕಾಡಿಗೆ ಮುಂದೆ ನಡೆದನು. ತಾಯಿಯೇ ದೇವತೆಯೆಂದು ಅರಿತಿದ್ದವನು, ಕೇವಲ ರಾಜಬೀದಿಗಳಲ್ಲಿ ಮಾತ್ರ ನಡೆಯಲು ಬಲ್ಲವನು ಆದ ಆ ಬಾಲಕನು ಕಾಡು ದಾರಿಯನ್ನು ಅರಿಯದೆ ಒಂದು ಕ್ಷಣಕಾಲ ಅಂತೆಯೇ ಕಣ್ಣು ಮುಗಿದು ಯೋಚಿಸುತ್ತಾ ನಿಂತನು. ತರುವಾಯ ಅವನು ಕಣ್ಣು ಬಿಟ್ಟು ತನ್ನ ಮುಂಗಡೆಗೆ ವನಸಂಚಾರದಲ್ಲಿ ತಡೆಯಿಲ್ಲದೆ ನಡೆಯುಳ್ಳವರಾದ ಗೌತಮಾದಿ ಸಪ್ತರ್ಷಿಗಳನ್ನು ಕಂಡನು. ಮಹಾರಣ್ಯಗಳಲ್ಲಿಯಾಗಲಿ ರಣಭೂಮಿಗಳಲ್ಲಿಯಾಗಲಿ ಮನೆಯಲ್ಲಿಯೇ ಆಗಲಿ ಶ್ರೇಯಸ್ಸುಂಟಾಗಲು ಸರ್ವರಿಗೂ ಭಾಗ್ಯವೇ ಮೂಲ ಕಾರಣವು. ಅಸಹಾಯರಾದ ಅಗ್ನ ಜನರಿಗೂ ಸಹಾಯವನ್ನೆಸಗುವುದು ಭಾಗ್ಯವೇ. ಕೇವಲ ಬಾಲಕನಾದ ಆ ರಾಜಕುಮಾರನೆಲ್ಲಿ, ಗಹನವಾದ ಆ ಕಾಡೆಲ್ಲಿ ಅದು ಎಂಥವನನ್ನಾದರೂ ಬಲಾತ್ಕಾರವಾಗಿ ತನ್ನ ವಶವಾಗಿಸಿಕೊಳ್ಳುತ್ತದೆ. ಓ ಭವಿತವ್ಯತೆಯೇ, ನಿನಗೆ ನಮೋ ನಮಃ. ಯಾವನಿಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲಿ ಆಗಬೇಕಾಗಿದೆಯೋ ಅಲ್ಲಿ ಭವಿತವ್ಯತೆ ಎಂಬ ಆ ರಜ್ಜುವು ಅವನನ್ನು ಕಟ್ಟು ನಿಲ್ಲಿಸಿ ಅದನ್ನೇ ಹೊಂದುವಂತೆ ಮಾಡುತ್ತದೆ. ಮಾನವನು ತನಗಿರುವ ಬುದ್ಧಿವೈಭವದಿಂದ ಪೂಜ್ಯಳಾದ ಆ ಭವಿತವ್ಯ ದೇವತೆಯ ಪ್ರಭಾವವನ್ನು ಬೇರ್ಪಡಿಸಲು ಪ್ರಯತ್ನಿಸುತ್ತಾನೆ. ಆದರೆ ಭವಿತವ್ಯತೆಯು ಬೇರೊಂದನ್ನೇ ಮಾಡಿ ತೀರುವುದು. ವಯಸ್ಸಾಗಲಿ, ವಿಚಿತ್ರವಾದ ಪ್ರಸಂಗಗಳಾಗಲಿ, ಆಶ್ಚರ್ಯಕರವಾದ ಕೃತಿಗಳಾಗಲಿ, ಬಲ ಉದ್ಯಮಗಳಾಗಲಿ ಮಾನವರ ಶುಭಾಶುಭಗಳಿಗೆ ಕಾರಣವಲ್ಲ. ಅವು ಏನೂ ಮಾಡಲಾರವು. ಅವರ ಪುರಾಕೃತ ಪುಣ್ಯ ಪಾಪಗಳೇ ಅವಕ್ಕೆ ಮುಖ್ಯ ಕಾರಣ. ಅಯ್ಯ ಬ್ರಾಹ್ಮಣನೇ,
ಆ ಧ್ರುವಕುಮಾರನು ಸೂರ್ಯನನ್ನು ಮೀರಿಸಿದ ತೇಜಸ್ಸನ್ನು ಒಳಗೊಂಡಿರುವವರು, ಭಾಗ್ಯ ಸೂತ್ರದಿಂದಲೇ ಸೆಳೆಯಲ್ಪಟ್ಟವರೋ ಎಂಬಂತೆ ತನ್ನ ಬಳಿಗೈದಿದವರು ಆದ ಆ ಸಪ್ತರ್ಷಿಗಳನ್ನು ಕಂಡು ಆನಂದಿಸಿದನು. ಹಣೆಯಲ್ಲಿ ತಿಲಕವನ್ನಿಟ್ಟು ಬೆಳಗುತ್ತಾ, ಬೆರಳಲ್ಲಿ ದರ್ಭೆಯ ಪವಿತ್ರವನ್ನು ತಳೆದು ಕೃಷ್ಣಾಜನಗಳಲ್ಲಿ ಮಂಡಿಸಿ, ಯಜ್ಞೋಪವೀತಗಳಿಂದ ಅಲಂಕೃತರಾಗಿ, ಕೈಯಲ್ಲಿ ಸ್ಫಟಿಕ ಮಣಿಮಾಲೆಗಳನ್ನು ಹಿಡಿದು ಧ್ಯಾನಾಸಕ್ತರಾಗಿ ಕಣ್ಣು ಮುಗಿದು, ಚೆನ್ನಾಗಿ ಒಗೆದು ಮಡಿ ಮಾಡಿದ ಕಾವಿಯ ಬಟ್ಟೆಯನ್ನು ಹೊದೆದು, ಅವಸರವಿಲ್ಲದಿದ್ದರೂ ಆಕಸ್ಮಿಕವಾಗಿ ಒಂದೆಡೆ ಸೇರಿದ ಸಪ್ತ ಸಾಗರಗಳನ್ನು ಹೋಲಿ ಇಕ್ಕಟ್ಟಿಗೆ ಸಿಕ್ಕಿದ ಜನಗಳನ್ನು ಸಂರಕ್ಷಿಸಲೋಸುಗವಾಗಿಯೇ ಬಂದಿರುವರೋ ಎಂಬಂತೆ ತೋರುತ್ತಿದ್ದ ಮಹಾಭಾಗ್ಯಸಂಪನ್ನರಾದ ಆ ಸಪ್ತರ್ಷಿಗಳ ಬಳಿಗೆ ಬಾಲಕನಾದ ಆ ಧ್ರುವನು ಬಂದು ಬದ್ಧಾಂಜಲಿ ಪುಟವುಳ್ಳವನಾಗಿ ನಮ್ರತೆಯಿಂದ ಮಧುರವಾದ ಮಾತನ್ನು ಈ ರೀತಿ ವಿಜ್ಞಾಪಿಸಿಕೊಂಡನು. ಧ್ರುವನು ಹೇಳುತ್ತಾನೆ: ಓ ಮುನಿವರರೇ, ನಾನು ಸುನೀತಿಯ ಉದರದಿಂದ ಜನಿಸಿದ ಉತ್ತಾನಪಾದ ರಾಜನ ಮಗನಾದ ಧ್ರುವನೆಂದು, ಸಂತಾಪಗೊಂಡ ಮನಸ್ಸುಳ್ಳವನೆಂದು ಅರಿತುಕೊಳ್ಳುವುದಾಗಲಿ. ತಮ್ಮ ಅಡಿಗಳಿಂದ ಸನಾಥವೆನಿಸಿದ ಈ ವನಕ್ಕೆ ಬಂದಿರುವೆನು. ಅತಿಶಯವಾದ ತೇಜಸ್ಸಂಪದವನ್ನೊಳಗೊಂಡು ನಿಮ್ಮಿಂದ ಎಲ್ಲೆಡೆಗಳಲ್ಲಿಯೂ ಅಧಿಷ್ಠಿತವಾಗಿರುವ ಈ ವನವು ಪ್ರಾಯಶಃ ಯಾರಿಗೂ ಗೊತ್ತರಿಯದುದಾಗಿದೆ. ಆ ಸಪ್ತರ್ಷಿಗಳು ಬಹು ತೇಜಸ್ಸಂಪನ್ನರಾಗಿ ಸ್ವಭಾವದಿಂದಲೇ ಬಹು ಸುಂದರವಾದ ಆಕಾರವುಳ್ಳವನಾಗಿ ಅತಿಶಯವಾದ ನಯನೀತಿಗಳ ಚಾತುರ್ಯವನ್ನೊಳಗೊಂಡು ಗಂಭೀರವಾಗಿಯೂ ಮೃದುವಾಗಿಯೂ ಮಾತನಾಡುತ್ತಿದ್ದ ಆ ಧ್ರುವಕುಮಾರನನ್ನು ಕಂಡು ಅಚ್ಚರಿಗೊಂಡು ಅವನನ್ನು ಬಳಿಯಲ್ಲಿಯೇ ಕುಳ್ಳಿರಿಸಿಕೊಂಡು, ಓ ಬಾಲಕ, ವಿಶಾಲಾಕ್ಷನಾಗಿ ರಾಜಕುಮಾರನಾಗಿ ನೀನು ಈ ರೀತಿ ವೈರಾಗ್ಯವನ್ನು ತಳೆದಿರುವುದಕ್ಕೆ ಕಾರಣವೇನೆಂಬುದನ್ನು ನಾವು ಎಷ್ಟು ಯೋಚಿಸಿದರೂ ತಿಳಿಯದೆ ಹೋಗಿದೆ. ಪ್ರಕೃತದಲ್ಲಿ ನಿನಗೆ ಅರ್ಥ ಸಂಬಂಧವಾದ ಚಿಂತೆಯೇನೂ ಇರುವುದಿಲ್ಲ. ಹುಟ್ಟಿದ ಮನೆಯಲ್ಲಿಯೇ ಅಪಮಾನವೇನಾದರೂ ಆಯಿತೆನ್ನಲು ಕಾರಣವಿಲ್ಲ. ತಂದೆ ತಾಯಿಗಳೇ ಮಗುವನ್ನು ಅಪಮಾನಗೊಳಿಸುವುದು ಎಲ್ಲಿಯಾದರೂ ಉಂಟೆ? ನಿನಗೆ ರೋಗರಹಿತವಾದ ಶರೀರ ಸಂಪತ್ತಿ ಇದೆ. ಹೀಗಿದ್ದು ನಿನ್ನ ನಿರ್ವೇದಕ್ಕೆ ಕಾರಣವೇನು? ಲೋಕದಲ್ಲಿ ಮಾನವರಿಗೆ ಮಾಯೆಯ ಪ್ರಭಾವದಿಂದ ದೊರಕದುದನ್ನು ಅಪೇಕ್ಷಿಸಿ ಅದು ದೊರಕದೆ ಹೋದರೆ ಸಾಮಾನ್ಯವಾಗಿ ವೈರಾಗ್ಯವು ಹುಟ್ಟುತ್ತದೆ. ಸಪ್ತ ದ್ವೀಪಗಳಿಗೂ ಒಡೆಯನೆನಿಸಿದ ಉತ್ತಾನಪಾದರಾಯನ ಮಗನಾದ ನೀನು ಈ ರೀತಿಯಾದುದೆಂತು? ಸ್ವಭಾವದಿಂದಲೇ ಬೇರೆ ಬೇರೆಯಾದ ಸ್ವಭಾವಗಳುಳ್ಳ ಈ ಮಾನವ ಪ್ರಪಂಚದಲ್ಲಿ ಯುವಕರಾಗಲಿ ಬಾಲಕರಾಗಲಿ ಮುದುಕರಾಗಲಿ ಅವರ ಮನೋಗತವನ್ನು ತಿಳಿಯಲು ಯಾರಿಗೂ ಶಕ್ಯವಾಗುವುದಿಲ್ಲ ಎಂದು ಹೇಳಿದರು. ಹೀಗೆ ಸಹಜವೂ ಅತಿಶಯವೂ ಆದ ಪ್ರೇಮದಿಂದ ಆ ಮುನಿಗಳು ಆಡಿದ ಮಾತನ್ನು ಕೇಳಿ ಮಹೋನ್ನತವಾದ ಮನೋರಥವನ್ನೊಳಗೊಂಡಿದ್ದ ಆ ಧ್ರುವನು ಇಂತೆಂದನು. ಧ್ರುವನು ಹೇಳುತ್ತಾನೆ: ಎಲೈ ಮುನೀಶ್ವರರೇ, ನಾನು ಅರಸನನ್ನು ಸೇವಿಸಬೇಕೆಂದು ನಮ್ಮ ತಾಯಿಯು ನನ್ನನ್ನು ಪ್ರೇರಿಸಿ ಕಳುಹಿಸಿದಳು. ಅಂತೆಯೇ ನಾನು ರಾಜಸಭೆಗೆ ಹೋಗಿ ನಮ್ಮ ತಂದೆಯಾದ ಉತ್ತಾನಪಾದರಾಯನ ತೊಡೆಯನ್ನೇರಿ ಕುಳಿತುಕೊಳ್ಳ ಬಯಸಿದೆನು. ಆಗ ನನ್ನ ಬಲತಾಯಿಯಾದ ಸುರುಚಿಯು ನನ್ನನ್ನು ಗದರಿಸಿದಳು. ತನ್ನ ಮಗನಾದ ಉತ್ತಮನನ್ನು ಹೆಚ್ಚುಗೊಳಿಸಿ ನನ್ನನ್ನು ನನ್ನ ತಾಯಿಯನ್ನು ಧಿಕ್ಕರಿಸಿ ನುಡಿದು ತನ್ನನ್ನು ಬಹಳವಾಗಿ ಪ್ರಶಂಸೆ ಮಾಡಿಕೊಂಡಳು. ಇದೇ ನನ್ನ ನಿರ್ವೇದಕ್ಕೆ ಕಾರಣ. ಆ ಬಾಲಕನು ಇಂತು ನುಡಿದುದನ್ನು ಕೇಳಿ ಆ ಮಹರ್ಷಿಗಳೆಲ್ಲರೂ ಒಬ್ಬರನ್ನೊಬ್ಬರು ನೋಡಿಕೊಂಡು, ಆಹಾ, ಈ ಬಾಲಕನಲ್ಲಿಯೂ ಕ್ಷಾತ್ರವು ತುಂಬಿದೆ ಎಂದು ಕ್ಷಾತ್ರವನ್ನೇ ಪ್ರಶಂಸಿಸಿದರು. ಋಷಿಗಳು ಹೇಳುತ್ತಾರೆ: ಮಗು, ಈಗ ನಾವು ಮಾಡಬೇಕಾದುದೇನು? ನಿನಗಿರುವ ಮನೋರಥವೇನು? ಮೊದಲು ಅದು ತಿಳಿಯಲಿ, ಹೇಳು. ಧ್ರುವನು ಹೇಳುತ್ತಾನೆ: ಎಲೈ ಮುನಿಗಳೇ, ನನ್ನ ಬಂಧುವಾದ ಆ ಉತ್ತಮನು ಉತ್ತಮೋತ್ತಮನೆನಿಸಿರಲಿ. ಅವನು ನಮ್ಮ ತಂದೆಯು ಕೊಡುವ ಉತ್ತಮೋತ್ತಮವಾದ ಭದ್ರಾಸನವನ್ನು ಮಂಡಿಸಲಿ. ಎಲೈ ಸುವ್ರತರೆ, ನಿಮ್ಮಿಂದ ನಾನು ಬಯಸುವ ಸಹಾಯವನ್ನು ಅರಿಕೆ ಮಾಡುತ್ತೇನೆ. ಅದನ್ನು ತಾವು ಮಾಡಿಕೊಡಬೇಕು. ನಾನು ತೀರಾ ಬಾಲಕನಾಗಿರುವುದರಿಂದ ಉಪದೇಶವನ್ನು ಪಡೆಯಬೇಕಾದುದು ಏನೆಂಬುದನ್ನೇ ಅರಿಯದಿರುವೆನು. ಅದನ್ನು ಅಪ್ಪಣೆ ಕೊಡಿಸಬೇಕು. ಇತರರಾರಿಂದಲೂ ಅನುಭವಿಸಲ್ಪಡದುದಾಗಿ ಮಹೋನ್ನತವಾಗಿ ಇಂದ್ರಾದಿ ದೇವತೆಗಳಿಗೂ ಹೊಂದಲಸದಳವಾಗಿ ಅತ್ಯಂತ ದುರಾಸದವೆನಿಸಿದ ಪದವಿಯನ್ನು ಪಡೆಯುವುದು ಹೇಗೆ? ಇಲೈ ಮಹರ್ಷಿಗಳೇ, ನನ್ನ ಜನಕನು ನನಗೆ ಕೊಡುವ ಪದವಿಯನ್ನು ನಾನು ಬಯಸುವುದಿಲ್ಲ. ನನ್ನ ಭುಜಬಲದಿಂದಲೇ ಅರ್ಜಿಸಿದುದನ್ನು ಮಾತ್ರ ಬಯಸುತ್ತೇನೆ. ಅದು ತಂದೆಯು ಕೊಡುವುದಕ್ಕಿಂತಲೂ ಮೇಲಾಗಿ ಮನೋರಥಕ್ಕೂ ಮೀರಿರುವುದಾಗಿರುವುದಷ್ಟೇ. ಲೋಕದಲ್ಲಿ ತಂದೆಯು ಸಂಪಾದಿಸಿದುದನ್ನು ಅನುಭವಿಸುವವರು ಬಹುಮಟ್ಟಿಗೆ ಕೀರ್ತಿಶಾಲಿಗಳೆನಿಸುವುದಿಲ್ಲ. ತಂದೆಗಿಂತಲೂ ಹೆಚ್ಚಾದ ಯಶಸ್ಸನ್ನು ಐಶ್ವರ್ಯವನ್ನು ಸಂಪಾದಿಸುವವರೇ ನರೋತ್ತಮರೆಂದು ತಿಳಿಯಬೇಕು. ತಂದೆಯು ಸಂಪಾದಿಸಿದ ಯಶಸ್ಸನ್ನು, ಸದ್ಧರ್ಮವನ್ನು, ಚಾರಿತ್ರ್ಯವನ್ನು, ಧನವನ್ನು ಯಾರು ನಾಶಗೊಳಿಸುತ್ತಾರೆಯೋ ಆ ದುಷ್ಟಾತ್ಮರು ಇರುವುದಕ್ಕಿಂತ ಮೃತಿ ಹೊಂದುವುದೇ ಲೇಸು. ಇಂತು ನುಡಿದ ಯಥಾರ್ಥವಾಗಿ ಆ ಧ್ರುವಕುಮಾರನ ನೀತಿಯೊಡಗೂಡಿದ ಮಾತುಗಳನ್ನು ಕೇಳಿ ಮರೀಚಿಯೇ ಮೊದಲಾದ ಸಪ್ತರ್ಷಿಗಳು ಅವನನ್ನು ಕುರಿತು ಯಥಾರ್ಥವಾದ ಪ್ರತ್ಯುತ್ತರವನ್ನು ಕೊಡುವವರಾಗಿ ಹೀಗೆಂದರು. ಮರೀಚಿಯು ಹೇಳುತ್ತಾನೆ:
ವತ್ಸ, ನೀನು ಯಾವ ಪದವಿಯನ್ನು ಪಡೆಯಬೇಕೆಂದು ಹೇಳಿದೆಯೋ ಆ ಪದವಿಯು ಅಚ್ಯುತನ ಪದಕಮಲವನ್ನು ಆರಾಧಿಸದೆ ಹೇಗೆ ತಾನೇ ದೊರಕುವುದು? ಅದು ಭಗವದರ್ಚನ ಪ್ರಭಾವದಿಂದಲೇ ದೊರಕಬೇಕಾದುದು. ನಾನು ಸುಳ್ಳು ಹೇಳುವುದಿಲ್ಲ. ಕತ್ರಿಯು ಹೇಳುತ್ತಾನೆ, ಅಯ್ಯ ಧ್ರುವಕುಮಾರನೇ, ಗೋವಿಂದನ ಪಾದಕಮಲಗಳ ಧೂಳಿನ ರಸದ ರುಚಿ ನೋಡದವನು ಮನೋರಥದ ಹಾದಿಗೂ ಮೀರಿದುದು ನೀ ನೊರೆದುದು ಆದ ಅಂತಹ ಉತ್ತಮ ಪದವಿಯನ್ನು ಹೊಂದಲಾರನು. ಅಂಗೀರನು ಹೇಳುತ್ತಾನೆ, ಮಗುವೆ, ಕಮಲಾಕಾಂತನ ಕಮನೀಯವಾದ ಅಂಘ್ರಿಕಮಲವನ್ನು ಚೆನ್ನಾಗಿ ಧ್ಯಾನ ಮಾಡಿದುದಾದರೆ ಸಮಸ್ತ ಸಂಪದಗಳಿಗೂ ಆಕರವೆನಿಸಿದ ಅಂತಹ ಪದವಿಯು ಸಮೀಪದಲ್ಲಿಯೇ ಇರುತ್ತದೆ. ಪುಲಸ್ತ್ಯನು ಹೇಳುತ್ತಾನೆ, ಅಯ್ಯ ಧ್ರುವನೇ, ಯಾವನ ಸ್ಮರಣ ಮಾತ್ರದಿಂದಲೇ ಮಹಾಪಾತಕ ಸಂತತಿಯೆಲ್ಲವೂ ನಿಶ್ಶೇಷವಾಗಿ ಅಳಿದು ಹೋಗುವುದೋ ಆ ಸರ್ವವ್ಯಾಪಕನಾದ ವಿಷ್ಣುವು ಸರ್ವವನ್ನು ಭಕ್ತರಿಗೆ ಅನುಗ್ರಹಿಸುವವನೇ ಆಗಿದ್ದಾನೆ. ಪುಲಹನು ಹೇಳುತ್ತಾನೆ, ಅಪ್ಪ, ಪ್ರಧಾನ ಪುರುಷನಿಗಿಂತಲೂ ಉತ್ತಮನೆನಿಸಿ ಪರಬ್ರಹ್ಮನೆಂದು ಯಾವನು ಜ್ಞಾನಿಗಳಿಗೆ ಮಾತ್ರ ಗೋಚರವಾಗಿರುವನೋ, ಯಾವನ ಮಾಯೆಯಿಂದಲೇ ಈ ಸಮಸ್ತ ಪ್ರಪಂಚವು ವಿಸ್ತೃತವಾಗಿರುವುದೋ ಆ ಅಚ್ಯುತನು ಎಲ್ಲವನ್ನೂ ದಯಪಾಲಿಸುತ್ತಾನೆ. ಕ್ರತುವು ಹೇಳುತ್ತಾನೆ, ಕುಮಾರ, ಯಾವನು ಯಜ್ಞಪುರುಷನಾಗಿ ಸರ್ವವ್ಯಾಪಕನಾಗಿ ವೇದ ಪ್ರತಿಪಾದ್ಯನಾಗಿ ಜಗತ್ತಿನ ಅಂತರಾತ್ಮ ಸ್ವರೂಪನಾಗಿ ಜನಾರ್ದನನೆಂದು ಪ್ರಸಿದ್ಧನಾಗಿರುವನೋ ಆ ಭಗವಂತನು ಸಂತುಷ್ಟನಾದರೆ ಏನನ್ನು ತಾನೇ ಕೊಡುವುದಿಲ್ಲ. ವಸಿಷ್ಠನು ಹೇಳುತ್ತಾನೆ, ರಾಜಕುಮಾರ, ಯಾವನ ಭೂವರ್ತನದಿಂದಲೇ ಅಣಿಮಾದಿ ಅಷ್ಟಸಿದ್ಧಿಗಳು ವಶವರ್ತಿಗಳಾಗಿರುತ್ತವೆಯೋ ಆ ಹೃಷಿಕೇಶನನ್ನು ಆರಾಧಿಸಿದುದಾದರೆ ಆ ಪದವಿಗಳೆಂಬುವು ಅಂತಿರಲಿ, ಹೊಂದಲಸದಳವಾದ ಮುಕ್ತಿಯು ದೂರವೆನಿಸುವುದಿಲ್ಲ. ಧ್ರುವನು ಹೇಳುತ್ತಾನೆ, ಎಲೈ ಮುನೀಶ್ವರರೇ, ವಿಷ್ಣುವಿನ ಆರಾಧನೆಯ ವಿಷಯದಲ್ಲಿ ಯಥಾರ್ಥವಾದುದನ್ನೇ ನುಡಿದಿರಿ. ಆ ಭಗವಂತನನ್ನು ಪೂಜಿಸುವ ಬಗೆ ಹೇಗೆ, ಅದರ ವಿಧಾನವೆಂತು, ಅದನ್ನು ಉಪದೇಶ ಮಾಡಿರಿ. ಮುನಿಗಳು ಹೇಳುತ್ತಾರೆ, ಎಲೈ ಧ್ರುವನೇ, ಆ ಭಗವಂತನನ್ನು ಭಕ್ತನಾದವನು ಕುಳಿತಿರುವಾಗ, ನಡೆಯುವಾಗ, ಮಲಗಿರುವಾಗ, ಎಚ್ಚೆತ್ತಿರುವಾಗ, ಮಲಗಿ ಎದ್ದಾಗ ಎಲ್ಲ ಕಾಲಗಳಲ್ಲಿಯೂ ಜಪಿಸುತ್ತಿರಬೇಕು. ವಾಸುದೇವಾತ್ಮಕವಾದ ದ್ವಾದಶಾಕ್ಷರ ಮಂತ್ರದಿಂದ ಚತುರ್ಭುಜನಾದ ಶ್ರೀಮನ್ ಮಹಾವಿಷ್ಣುವನ್ನು ಜಪಿಸಿದ ಯಾವನು ತಾನೇ ಸಿದ್ಧಿಯನ್ನು ಪಡೆದಿರುವುದಿಲ್ಲ. ಅಗಸೆಯ ಹೂವಿನಂತೆ ನೀಲಕಾಂತಿಯುಳ್ಳವನಾಗಿ ಪೀತಾಂಬರಧಾರಿಯಾಗಿ ವಿರಾಜಿಸುತ್ತಿರುವ ಅಚ್ಯುತನನ್ನು ಒಂದು ಕ್ಷಣ ಮಾತ್ರವಾದರೂ ಸರ್ವಾಂತರ್ಯಾಮಿಯಾಗಿರುವವನನ್ನಾಗಿ ಸಾಕ್ಷಾತ್ಕರಿಸಿಕೊಂಡ ಯಾವನು ತಾನೇ ಈ ಭೂತಲದಲ್ಲಿ ಪಾಪದೂರನಾಗಿ ಸಿದ್ಧಿಯನ್ನು ಪಡೆಯುವುದಿಲ್ಲ. ವತ್ಸ, ವಾಸುದೇವ ಮಂತ್ರವನ್ನು ಜಪಿಸಿದವನಿಗೆ ಸಿದ್ಧಿಯು ಮಾತ್ರ ಲಭಿಸುವುದಲ್ಲದೆ ಪುತ್ರ ಮಿತ್ರ ಕಳತ್ರ ಸಂಪದವು ರಾಜ್ಯವು ಅಲ್ಲದೆ ಸ್ವರ್ಗಾಪವರ್ಗಗಳು ಸಮಸ್ತವು ದೊರೆಯುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲವು. ವಾಸುದೇವ ಜಪದಲ್ಲಿ ಆಸಕ್ತರಾಗಿರುವ ಮಾನವರು ಒಂದು ವೇಳೆ ಪಾಪಿಷ್ಠರೇ ಆಗಿದ್ದರು ಅವರನ್ನು ಮುಕ್ತಿಗೆ ವಿಘ್ನಗಳೆನಿಸಿದ ಆ ಪಾಪಗಳಾಗಲಿ ಭಯಂಕರವಾದ ಯಮದೂತರಾಗಲಿ ತೊಡುವುದಿಲ್ಲ. ನಿನ್ನ ತಾತನು ಮಹಾವಿಷ್ಣು ಭಕ್ತನೂ ಆದ ಸ್ವಯಂಭುವ ಮನುವು ರಾಜ್ಯ ಕಾಮನೆಯಿಂದ ಈ ದ್ವಾದಶಾಕ್ಷರ ಮಹಾಮಂತ್ರವನ್ನು ಉಪಾಸನೆ ಮಾಡಿ ಅಪರಿಮಿತವಾದ ರಾಜ್ಯೈಶ್ವರ್ಯವನ್ನು ಪಡೆದನು. ಆದುದರಿಂದ ಎಲೈ ಸತ್ತಮನೆ, ನೀನು ಸಹ ಇದೇ ಮಂತ್ರದಿಂದಲೇ ವಾಸುದೇವನನ್ನು ಆರಾಧಿಸಿ ನಿನ್ನ ಅಭೀಷ್ಟವೆನಿಸಿದ ಈ ಮಹದೈಶ್ವರ್ಯವನ್ನು ಜಾಗ್ರತೆಯಾಗಿಯೇ ಪಡೆಯುವವನಾಗು. ಅಯ್ಯ ಶಿವಶರ್ಮನೆ, ಮಹಾತ್ಮನಾದ ಆ ಮುನೀಶ್ವರರೆಲ್ಲರೂ ಈ ಪ್ರಕಾರವಾಗಿ ಆ ಧ್ರುವಕುಮಾರನಿಗೆ ಉಪದೇಶ ಮಾಡಿ ಅಲ್ಲಿಯೇ ಅಂತರ್ಧಾನವಾದರು. ಆ ತರುವಾಯ ಧ್ರುವನು ಸಹ ವಾಸುದೇವನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿಕೊಂಡು ತಪಸ್ಸಿಗಾಗಿ ತೆರಳಿದನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಧ್ರುವಲೋಕ ವರ್ಣನ ಧ್ರುವೋಪದೇಶ ಕಥನವೆಂಬ 19ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.